ಕೊಪ್ಪಳದಲ್ಲಿ ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲ ಸೂಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದಾರೆ. ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು, ಇನ್ನೆರಡು ವಾರದೊಳಗೆ ರೈತರು ಕಡಲೆಕಾಳನ್ನು ಕಟಾವು ಮಾಡುತ್ತಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕಡಲೆ ಬೆಂಬಲ ಖರೀದಿ ಕೇಂದ್ರ ಆರಂಭಿಸಬೇಕು. ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಸಹ ಸಾಲೋದಿಲ್ಲ. ಅದಕ್ಕಾಗಿ ಹಳೆ ಬೆಲೆಯನ್ನು ರದ್ದುಗೊಳಿಸಿ ಕೂಡಲೇ ಹೊಸ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಕಡಲೆಕಾಳನ್ನು ಖರೀದಿಸಬೇಕು. 1 ಕ್ವಿಂಟಾಲ್ ಕಡಲೆಗೆ 10,000 ರೂಪಾಯಿ ದರವನ್ನು ಕಡ್ಡಾಯವಾಗಿ ನಿಗದಿಪಡಿಸಬೇಕು. ಪ್ರತಿಯೊಬ್ಬ ರೈತರಿಂದ 50 ಕ್ವಿಂಟಾಲ್ ಕಡಲೆಕಾಳನ್ನು ಕಡ್ಡಾಯವಾಗಿ ಖರೀದಿಸಬೇಕು. ಕಡಲೆ ಖರೀದಿಸಿದ ತಿಂಗಳಲ್ಲಿ ರೈತರ ಖಾತೆಗೆ ಹಣವನ್ನು ಪಾವತಿಸಬೇಕು. ರೈತರ ಕಡಲೆ ಮಾರುಕಟ್ಟೆಗೆ ಹೋದ ಮೇಲೆ ಕಡಲೆ ಖರೀದಿ ಕೇಂದ್ರ ಪ್ರಾರಂಭಿಸಿದರೆ ರೈತರಿಗೆ ಏನೂ ಪ್ರಯೋಜನವಿಲ್ಲ. ರೈತರ ಕಡಲೆ ಇರುವಾಗಲೇ ಸರ್ಕಾರ ರೈತರಿಂದ ಕಡಲೆಕಾಳನ್ನು ಖರೀದಿಸಬೇಕು. ಈ ವೇಳೆ ಸರ್ಕಾರ ಗಂಭೀರವಾಗಿ ಚರ್ಚಿಸಿ ಜನವರಿ ತಿಂಗಳಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಅವರ ನೇತೃತ್ವದಲ್ಲಿ ಕುಕನೂರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಶುಕ್ರವಾರ ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿ ಪತ್ರವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಸಲ್ಲಿಸಲಾಯಿತು. ಈ ವೇಳೆ ಮನವಿ ಸ್ವೀಕರಿಸಿದ ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿಯವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟರು. ಇನ್ನು ಹೆಸರು ಬೆಂಬಲ ಬೆಲೆ ಮಾಡಿದಂತೆ ಮಾಡಿದರೆ ರೈತರಿಗೆ ಸಮಸ್ಯೆಯಾಗುತ್ತದೆ. ರೈತರು ಬೆಳೆದಿರುವ ಬಿಳಿ ಜೋಳ, ಕುಸಿಬೆ, ಗೋಧಿ, ತೊಗರಿ, ಸೂರ್ಯಕಾಂತಿ, ಭತ್ತ ಸೇರಿದಂತೆ ಇತರ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ಮನವಿಯಲ್ಲಿ ಸಲ್ಲಿಸಲಾಯಿತು. ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಹಾಳಾದರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಬೆಳೆ ಸಮೀಕ್ಷೆ ಮಾಡಿಸಲಿಲ್ಲ. ಜಿಲ್ಲೆಯ ರೈತರಿಗೆ ಏನೂ ನಯಾ ಪೈಸೆ ಬೆಳೆ ಪರಿಹಾರವನ್ನು ನೀಡಿಲ್ಲ. ಇವರ ನಿರ್ಲಕ್ಷ್ಯದಿಂದ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಹೆಸರಾದ ಸಿಎಂ ಆರ್ಥಿಕ ಸಲಹೆಗಾರ ಯಾರು? ಯಲಬುರ್ಗಾ ಕ್ಷೇತ್ರದ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿಯವರು ತಮ್ಮ ತಾಲೂಕನ್ನಾದರೂ ಬೆಳೆ ಸಮೀಕ್ಷೆ ಮಾಡಿಸಿ ತಮ್ಮ ಕ್ಷೇತ್ರದ ರೈತರಿಗೆ ಎಳ್ಳಷ್ಟು ಬೆಳೆ ಪರಿಹಾರ ಕೊಡಬಹುದಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದ ಏನೂ ಪರಿಹಾರ ಕಂಡಿಲ್ಲ. ಇನ್ನು ತಮ್ಮ ಕ್ಷೇತ್ರದ ರೈತರಿಗೂ ಬೆಳೆ ಪರಿಹಾರದ ಹಣವನ್ನು ಕೊಡಿಸಲಿಲ್ಲ ಎನ್ನುವ ಕೂಗು ಜಿಲ್ಲೆಯಲ್ಲಿ ಕೇಳಿಬರುತ್ತಿದೆ. ಇನ್ನು ಪಕ್ಕದ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಬಂದು 2 ತಿಂಗಳ ಕಳೆದರೂ ಕೊಪ್ಪಳ ಜಿಲ್ಲೆಯ ರೈತರಿಗೆ ಇನ್ನೂ ಯಾಕೆ ಬಂದಿಲ್ಲ ಬೆಳೆ ಪರಿಹಾರ ಎನ್ನುವ ಕೂಗು ಕೇಳಿ ಬರುತ್ತಲೇ ಇದೆ. ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಕೂಡ ಹಾಳಾಗಿದೆ. ಇನ್ನು ರೈತರಿಗೆ ಸೂಕ್ತ ಬೆಲೆ ಪರಿಹಾರವನ್ನು ನೀಡಬೇಕು. ಲೋಕಸಭೆ ಚುನಾವಣೆಗೂ ಮುನ್ನವೇ 3,500 ಕೋಟಿ ರೂಪಾಯಿ ಬರ ಪರಿಹಾರದ ಹಣವನ್ನು ರೈತರಿಗೆ ಹಾಕುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ. 3,500 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ರೈತರ ಖಾತೆಗೆ ಕೂಡಲೇ ಜಮಾವಣೆ ಮಾಡಬೇಕು. ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಬಡ ರೈತಾಪಿ ಕುಟುಂಬಗಳಿಗೆ 25 ಜೋಡಿ ಮದುವೆ ಮಾಡಿಕೊಡುವುದಾಗಿ ಆದೇಶಿಸಬೇಕು. ರಾಜ್ಯಾದ್ಯಂತ ಸಣ್ಣ ಮಕ್ಕಳು ಶಿಕ್ಷಣ ಓದುವುದನ್ನು ಬಿಟ್ಟು ಸ್ಮಾರ್ಟ್ ಫೋನ್ ಮೊರೆ ಹೋದ ಮಕ್ಕಳು ಕೂಡಲೇ ಸರ್ಕಾರ ಈ ಸ್ಮಾರ್ಟ್ ಫೋನನ್ನು ನಿಷೇಧಿಸಬೇಕು. ರಾಜ್ಯಾದ್ಯಂತ ದುಡಿಯುವ ಬಡ ಯುವಕರು ಮದ್ಯಪಾನದಿಂದ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮದ್ಯಪಾನವನ್ನು ನಿಷೇಧಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ರಾಜ್ಯಾದ್ಯಂತ 60 ವರ್ಷದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಗೌರವಧನ ಹಾಕಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಪ್ರಕಾಶ್ ಡೊಳ್ಳಿನ್, ಬಸವರಾಜ್ ರಾಜೂರ್, ಶರಣಪ್ಪ ಜೋಗಿನ್, ಈರಣ್ಣ ಪೂಜಾರ್, ಬಸವರಾಜ್ ಹೂಗಾರ್, ಹನುಮಂತಪ್ಪ ತೊಂಡಿಹಾಳ್, ಬಸವರಾಜ್ ಯೋಗಪ್ಪನವರ್, ಜ್ಞಾನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಚಂದ್ರು ಯಾದವ್. ಅದ್ರೊಳಗ ಇನ್ನು ಖರೀದಿ ಕೇಂದ್ರ ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಏನಾಗತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ ಲೋಕಸಭಾ ಚುನಾವಣೆ ಮುನ್ನ 3,500 ಕೋಟಿ ರೂಪಾಯಿನ ಇವ್ರಿಗೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು. ಅದನ್ನ ಪರಿಹಾರ ಸಹಿತ ಹಾಕ್ಬೇಕು. ಹೆಸರು ಹಾಳಾಗ್ಯಾವು, ಅದಕ್ಕೆ ಪರಿಹಾರ ಹಾಕಿಲ್ಲ. ಪಕ್ಕದ ಜಿಲ್ಲೆ ಬಂದವು, ನಮ್ ಜಿಲ್ಲಾದಲ್ಲಿ ಬಂದಿಲ್ಲ. ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು. ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ವಿಮೆನು ಸರಿಯಾಗಿ ಬಂದಿಲ್ಲ, ಆ ಬೆಳೆ ವಿಮೆ ಹಾಕ್ಬೇಕು. ಆಮೇಲೆ ಏನಾಗತ್ತಂದ್ರ ಇನ್ನೊಂದು ವಿಚಾರ ಏನಾಗತ್ತಂದ್ರ
ಈಗ ಹಿರಿಯರ ನಾಗರಿಕ ಆತು, ಆಮೇಲೆ ಬಡ ಕಾರ್ಮಿಕ ಗುತ್ತಿಗೆ ಕಾರ್ಮಿಕರ ಆತು ಎಲ್ಲ ಐತಿ. ಏನಾಗತ್ತಂದ್ರ ಅದು ಒಂದು ಇದನ್ನ ಹಾಕಂತ ವ್ಯವಸ್ಥೆ ಏನು ಅವ್ರಿಗೆ ಒಂದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ಹಾಕಂತ ವ್ಯವಸ್ಥೆ ಹಾಕ್ಬೇಕು. ಈಗಿನ ಕಾಲದಾಗ ಮಕ್ಕಳು ನೋಡ್ಕೊವಲ್ಲ, ಏನು ನೋಡ್ಕೊಳಲ್ಲ, ಕಡೆಗೆ ಅದ್ರಲ್ಲಿಂದ ಬದುಕಿ ಜೀವನ ಮಾಡ್ತಾರ. ಮುದೇರು ಈಗೇನೈತಿ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೆ ಹೋಗ್ತಾರ. ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಈಗೇನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ, ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು. ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ರಾಜ್ಯದಾಗ, ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಏನಾಗತ್ತೆ ಅಂದ್ರ ಈಗ ಏನ ಮದ್ವಿ ಬಡವ್ರ ಮದ್ವಿ ಮಾಡ್ಕೊಳೋ ಕಷ್ಟ ಐತಿ. ಒಂದು ತೊಲಿ ಬಂಗಾರಕ್ಕೆ 1.5 ಲಕ್ಷ 2 ಲಕ್ಷ ಐತಿ. 1,20,000 ರೂಪಾಯಿ ಐತಿ. ಅದನ್ನೇನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿಲಿಂದ 25 ಜೋಡಿ ಸರ್ಕಾರ ಬಡವ್ರ ಮದ್ವಿ ಮಾಡ್ತೀವಿ ಸರ್. ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು, ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು. ಯಾಕಪ್ಪ ಅಂದ್ರ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ. ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂದ್ರ ಈಗ ಕಡ್ಲಿ ನಮ್ದು ಈಗ ಆಲ್ರೆಡಿ ಈಗ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲ, ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ ತಮ್ಮ ರೈತರು ಏನ್ ಮಾಡ್ತಾರ, ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ. ಅಂದಾಗ ಮಾತ್ರ ರೈತರ ಕಡ್ಲಿ ಏನ್ ಕಟಾವ್ ಆದಗಡ್ಲೇನ ಆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆತಪ್ಪ ಅಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಒಂದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇವ ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ಮ ಗುಡಾನ್ ತುಂಬಿಸ್ಕೊಂಡಿಂದ ಆಮೇಲೆ ಆದೇಶ ಮಾಡ್ತಾರ. ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲಾಗತ್ತ, ರೈತರಿಗೆ ಏನು ಸಿಗಂಗಿಲ್ಲ. ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿಯನ್ನು 10,000 ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬ ರೈತನಿಗೂ ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬೆಳೆದು ಇವತ್ತು ಕಟಾವಿಗೆ ಹಂತಕ್ಕೆ ಬಂದೈತಿ. ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತಿ, 5,000 ಚಿಲ್ಲರೆ ಮಾಡಿ ಅದನ್ನ ರದ್ದು ಮಾಡ್ಬೇಕು. ರದ್ದು ಮಾಡಿ 10,000 ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಒಬ್ಬ ರೈತರಿಂದ ಎಷ್ಟು 50 ಕ್ವಿಂಟಲ್ ಖರೀದಿ ಮಾಡ್ಬೇಕು. ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು. ಎಲ್ಲಾ ಮಾಲ್ ಹೋದ್ಮೇಲೆ ತೆರೆಯೋದಲ್ಲದು, ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮೆಕ್ಕೆಜೋಳ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ. ಇದು ಶೀಘ್ರ ಖರೀದಿ ಕೇಂದ್ರ ಚಾಲು ಮಾಡಿ ರೈತರಿಗೆ ಅದೊಂದು ಅನುಕೂಲ ಮಾಡ್ಬೇಕು. ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತಿ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕಲು ಮದ್ಯಪಾನ ಏನೈತಿ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ. ಮದ್ಯಪಾನ ನಿಷೇಧಗೊಳಿಸ್ಬೇಕು. ಆಮೇಲೆ ಇನ್ನ ಅದ್ರ ಜೊತೆಯಲ್ಲಿ ಏನೈತಿ 60 ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಸಹಿತ ಇವತ್ತು ಹೆಂಡ್ರ ಮಕ್ಕಳು ಬಂದಿನ ಜೋಪಾನ ಮಾಡಲ್ಲ ಅವ್ರನ್ನ. ಆದ್ರೆ ಅವ್ರಿಗೆ ಕೂಡ ಇವತ್ತು 10,000 ರೂಪಾಯಿ ಪಗಾರ ಹಾಕ್ಬೇಕು. ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ ಈ 25 ಜೋಡಿ ಮದುವೆ ಮಾಡಿಕೊಡೋಂತ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಒಂದು ತೊಲಿ ಬಂಗಾರಕ್ಕೆ 1,25,000 ರೂಪಾಯಿ ಐತಿ. ಈಗ ಅದ್ರ ಬಡವರು ಮಾಡ್ಕೊಳ ಕಷ್ಟ ಐತಿ. ಅದಕ್ಕೆ ಅದನ್ನಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ. ಆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಎಲ್ಲವೂ ಬೆಂಬಲ ಬೆಲೆ ವಸ್ತು ಈಡೇರಿಸಿ ಅನುಕೂಲ ಮಾಡಿಕೊಡೋಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ.